A few moments later. ಯಾವಾಗ ಅಂದರೆ ಜನವರಿ 13, 2016 ಜಾಬ್ ಅಪಾಯಿಂಟ್ ಆಗಿದ್ದೀವರು. ಅದಾದಮೇಲೆ ಅದಕ್ಕಿಂತ ಮುಂಚೆ ಏನೋ ಒಂದು ಇನ್ನೊಂದು ಕಾಮಿಡಿ ಇನ್ಸಿಡೆಂಟ್ ಏನಂದರೆ, ನಮ್ಮ ರಿಲೇಟಿವ್ದೊಬ್ರದ್ದು ಮದುವೆ ಇತ್ತು ಹುಬ್ಳಿಯಲ್ಲಿ. ಇವರು ಧಾರವಾಡದಲ್ಲಿ ಟ್ರೈನಿಂಗಿಗೇನೋ ಕೋಚಿಂಗೇನೋ ಹೋಗ್ತಾಯಿದ್ರು. ಆವಾಗ ನಾನು ನಮ್ಮ ಅಪ್ಪ ನಮ್ಮ ಅಜ್ಜಿ ಬಂದಿದ್ವಿ. ಇವರು ಅಲ್ಲಿದ್ರಲ್ಲ, ನಮ್ಮ ಅಜ್ಜಿಗೂ ಗೊತ್ತಿತ್ತು. ಸುಮಾರು ಒಂದು ಹೇಳ್ಬೇಕಂದ್ರೆ ಇವ್ರ ಮಮ್ಮಿಗೆ ಗೊತ್ತಿರಲಿಲ್ಲ, ಎಲ್ಲರಿಗೂ ಗೊತ್ತಿತ್ತು ನಾವಿಬ್ರು ಲವ್ ಮಾಡ್ತಾ ಇರೋದು. ನಮ್ಮ ಅಪ್ಪರ ಚಿಕ್ಕಮ್ಮ ಅವ್ರನ್ನು ಫೋನ್ ಮಾಡಿಬಿಟ್ಟು ಬರ್ತಾ ಇದ್ದ ನಮ್ಮ ಮದುವೆಗೆ ಅಂದರು. ಇಲ್ಲ ಬರ್ತಾ ಇಲ್ಲ ಅಂದೆ. ಫೋನ್ ಮಾಡಿಬಿಟ್ಟು ಬರಕ್ಕೆ ಹೇಳೋ ಅಂದರು. ಸರಿ ಅಂತ ಹೇಳಿದೆ. ಅಲ್ಲಿಗೆ ಬಂದ್ರಲ್ಲ, ಬಂದಿದ ತಕ್ಷಣ ಇವ್ರು ಯಾರು ಅಂತ ಎಲ್ಲರೂ ಕೇಳೋರು. ಯಾಕಂದರೆ ನಾವು ಜಾಸ್ತಿ ಕ್ಲೋಸ್ ಇದ್ವಿ ಈ ಕಡೆ ಹುಬ್ಳಿಗೆ, ನಮ್ಮ ಅಜ್ಜಿ ಕಡೆ ರಿಲೇಷನಲ್ಲಿ. ಇವ್ರು ಯಾರು ಅಂತ ಕೇಳೋರು. ನಮ್ಮಪ್ಪ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮ ತಂಗಿ ಮಗ ಅಂತಾನೆ ಹೇಳ್ಕೊಂಡ್ ಬಂದಿದ್ದಾರೆ. ಆಮೇಲೆ ತಂಗಿ ಮಗ ನಿಮ್ಮ ಅಪ್ಪನ ತಂಗಿ ಮಗ ಅಲ್ಲ, ತಂಗಿ ಮಗ ಅಂದ್ರೆ ಅಳಿ ಅಂತ ಹೇಳಿಲ್ಲ ಅವರು, ತಂಗಿ ಮಗ ಅಂತಾನೆ ಹೇಳ್ಕೊಂಡ್ ಬಂದಿದ್ದಾರೆ. ಆಮೇಲೆ ಯಾರೋ ಒಬ್ರು ಕೇಳಿದ್ರಂತೆ, ಇಲ್ಲ ನಮ್ಮ ತಂಗಿ ಮಗನಿಗೆ ಕೊಡ್ತೀವಿ, ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತ ಸುಮ್ಮನೆ ಹೇಳಿದ್ದಾರೆ. ಆಯ್ತು ಅಂತ ಹೇಳಿ ನಾವು ಸುಮ್ಮನಾದ್ವಿ. ಇವನು ನನ್ನ ಮಗ ಬರ್ತಾವಿದ್ದವನಲ್ಲಿ ಅದ ಪಿಪಿ ತರ ಮಾಡ್ಕೊಂಡ್ಬಂದಾನೆ. ನಮ್ಮ ಮಗಳು ನೋಡ್ರಿ ಫೋನ್ ನೋಡ್ತಾವಳು ನೋಡಿ. ಇಲ್ಲಿ ನೋಡಿ, ಇವಳು ಫೋನ್ ನೋಡ್ಕೊಂತ ಕುತ್ಕೊಂಡವಳೆ. ಹಾಯ್ ಮೇಡಮ್, ಹಾಯ್ ಮೇಡಮ್, ಹಾಯ್ ಮೇಡಮ್, ಹಾಯ್ ಮೇಡಮ್. ಮಾಡದ ಅಷ್ಟೇ. ಅವಳ ಫೋನ್ ಕೊಟ್ರೆ ಏನು ಬೇಡ ಅವಳಿಗೆ. ಯಾವಾಗಂದ್ರೆ ಜನವರಿ 1, 2015 ಇವರೊಂದು ವಾಚ್ ಗಿಫ್ಟ್ ಕೊಟ್ಟಿದ್ರು. ಅವಾಗ ಅದು ವಾಚ್ ನಿಜವಾಗ್ಲೂ ಅದನ್ನ ನಾನು ಎಷ್ಟು ಸೇಫ್ಟಿಯಾಗಿ ಇಟ್ಕೋಬೇಕು ಅಂದೆ. ಅದೆಲ್ಲೋ ಇದನ್ನ ಬಂದ್ರಲ್ವಾ, ಬಂದಿದ ತಕ್ಷಣ ನಮ್ಮ ಆಂಟಿ ಮನೆಗೆ ಹೋಗಿದ್ರಂದ್ರೆ ನಾನು ಏನು ಮಾಡಿದ್ದೀನಿ ಅಂದರೆ ಫಿಲಮ್ಗೆ ಹೋಗೋಣ ಅಂದರು. ಫಿಲಮ್ಗೆ ಹೋಗೋಣ ಅಂದಿದ ತಕ್ಷಣ ನಾನು ಆಯಿತು ಅಂತ ಒಪ್ಕೊಂಡ್ಮೇಲೆ ಮನೇಲಿ ಏನು ಹೇಳಬೇಕು, ನಮ್ಮಮ್ಮ ನಿಜ ಹೇಳ್ತಾ ಇದ್ದೀನಿ, ಎಲ್ಲೂ ಕಳ್ಸಲ್ಲ, ನಮ್ಮ ಫ್ರೆಂಡ್ಸ್ ಜೊತೆಗೂ ಕಳ್ಸಲ್ಲ. ನಮ್ಮ ಅಪ್ಪನಿಗೆ ಡೌಟ್ ಬಂದಿತ್ತು. ಆದ್ರೂ ನಾನು ಏನು ಮಾಡಿದೆ, ಯೂನಿಫಾರ್ಮ್ ಇರೋದು ಬುಧವಾರ ಮಾತ್ರ ಕಲರ್ ಡ್ರೆಸ್ ಇರೋದು, ಮಂಡೇ ಮತ್ತು ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಯೂನಿಫಾರ್ಮ್ ಇರೋದು. ಅವಾಗ ನಾನೇನು ಮಾಡಿದೆ, ಸ್ಯಾಟರ್ಡೇ ಹೊತ್ತು ಕಲರ್ ಡ್ರೆಸ್ ಹಾಕ್ಕೊಂಡೆ. ನಮ್ಮ ಅಪ್ಪಗೆ ಡೌಟ್ ಬಂದಿದೆ, ಏನು ಕಲರ್ ಡ್ರೆಸ್ ಹಾಕ್ಕೊಂಡಿದ್ಯಾ ಅಂತ. ಏನಿಲ್ಲ ಬಿಡಪ್ಪ, ಇವತ್ತೇನೋ ಫಂಕ್ಷನ್ ಇದೆ ಅಂಥೇಳಿ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀವಿ. ಅಂದರೆ ಕಾಲ್ ಮಾಡಿ ಕೇಳ್ತಾರೇನೋ ಅಂತ ಭಯಕ್ಕೆ, ಕೇಳ್ತಾರೇನೋ ಭಯಕ್ಕೆ ಎಲ್ಲರಿಗೂ ಒಂದೇ ಥರ ಮಾತಾಡ್ಕೊಂಡಿದ್ದೀವಿ. ಇಲ್ಲ ಅಂಕಲ್ ಬಂದಿದ್ದಾಳೆ ಅಂತ ಹೇಳುವಂತ. ಅವತ್ತೇನಾಗಿದೆ, ಫೋನ್ ಮಾಡಿದ್ದೀನಿ, ನಮ್ಮಪ್ಪ ಅಲ್ಲಿ ಯಾರೋ ಹಾಸ್ಪಿಟಲಲ್ಲಿ ಇದ್ರು ಅಂತ ಊಟ ಕೊಡೋಕೆ ಹೋದ್ರು. ಅಪ್ಪ ನೀನು ಇಲ್ಲೇ ನಿಲ್ಲಿಸು, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ದೇವಸ್ಥಾನದ ಹತ್ರ ನಿಲ್ಲಿಸ್ಕೊಂಡು ನಿಜ ಹೇಳ್ತಿದ್ದೀನಿ, ದೇವ್ರಿಗೆ ಹೊರಗಡೆಯಿಂದ ನೀನು ಕೈ ಮುಗಿದ್ಬಿಟ್ಟು ಸೀದಾ ಫೋರಮ್ಗೆ ಹೋಗಿದ್ದೀನಿ. ಕೋರ್ಮಂಗ್ಲ ಫೋರಮ್ ಇದೆಯಲ್ಲ, ಆ ಫೋರಮ್ಗೆ. ಅದು ಕರೆಕ್ಟಾಗಿ ಫೋನ್ ಮಾಡಿಬಿಟ್ಟು ಪಾಪನ್ ತೊಗೊಂಡು ತಿಂದ್ರೆ ಪಿಚರ್ ನೋಡಿ ಗಂಟು ಬಂದಿರುತ್ತೆ, ಬಾಯಿ ಬಂದಿರುತ್ತೆ ಅಂತ ಹೇಳಿದ್ರು. ಸರಿ ಅಂತೇಳಿ ಸುಮ್ಮನಾದ್ವಿ. ವಾಪಸ್ ಬಂದ್ಮೇಲೆ ಏನು ಕೇಳಲಿಲ್ಲ ಅವ್ರನ್ನ. ನಮ್ಮ ತಂಗಿ ಗೊತ್ತಾಯ್ತು, ನಿಮ್ಮ ಆಂಟಿಗೂ ಗೊತ್ತಾಗಿತ್ತು, ಎಲ್ಲಾರ್ಗೂ ಗೊತ್ತಾಗಿತ್ತು. ಅದು ನಾವು ಯಾರಿಗೂ ಗೊತ್ತಿಲ್ಲ ಅಂತ ನಾವು ತಿಳ್ಕೊಂಡ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು. ಅದು ಹೆಂಗ್ ಗೊತ್ತಾಗಿದೆ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದಾದ್ಮೇಲೆ ಅವಾಗ ಇನ್ನ ನಮ್ಮ ಮಾವ ಇದ್ರು, ಯುಗಾದಿಕ್ಕಿಂತ ಮುಂಚೆ ನಮ್ಮ ಮಾವ ಇದ್ರು. ಅವಾಗ ಇದ್ದಾಗ ನಾನು ನಮ್ಮ ಅಪ್ಪನ ಕಳ್ಸಿದ್ದೆ, ಕೇಳ್ಬಿಟ್ಟು ಹೋಗಪ್ಪ ಅಂತ ಹೇಳಿ. ಯುಗಾದಿಗೆ ಬಂದು ಫಿಕ್ಸ್ ಮಾಡ್ಕೊಂಡು ಹಣ್ಣು ಕೈ ಇಟ್ಟು ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ಇನ್ಸಿಡೆಂಟ್ ನಡೀತಲ್ವಾ, ಹಾಗಾಗಿ ಸುಮ್ಮನಾದ್ರು. ನಮ್ಮ ಅಪ್ಪ ದಿವಸ ಕೇಳಕ್ ಹೋದಾಗ ನಮ್ಮ ಅಪ್ಪನಿಗೆ ಸ್ವಲ್ಪ ಮುಜುಗರ, ಕೇಳೋದೇನು ಬೇರೆಯವರಲ್ಲ ಅಂತ ಹೇಳಿ ಹೊರಗಡೆ ಕಸ ಗುಡಿಸ್ತಾ ಇದ್ದೆ. ನಮ್ಮ ಅಪ್ಪ ಫೋನ್ ಮಾಡಿದ್ರು, ಈ ಥರ ಬೇಡ ಬಿಡು, ಬೇರೆ ಕಡೆ ನೋಡೋಣ ಅಂತ. ನಿಜ ಹೇಳ್ತಾ ಇದ್ದೀನಿ, ಪೊರಕೆ ನಾನು ಕೆಳಗೆ ಬಿಸಾಕ್ಬಿಡು, ಕಸದಲ್ಲೇ ಬಿದ್ದು ಉಳ್ಳಾಡ್ಬಿಟ್ಟಿದ್ದೀನಿ ನಾನಂತೂ. ಇಲ್ಲ, ನಾನು ಮಾಡ್ಕೊಂಡ್ರೆ ಅವನೇ ಮಾಡ್ಕೊಳ್ಳೋದು, ನೀನು ಮಾಡ್ತೀಯ ಇಲ್ವೋ, ನೋಡೋಗ್ಬಿಟ್ಟು ಮಗ್ಗ ಆಗ್ಬಿಡ ಅಂತ. ನಿಜವಾಗ್ಲೂ ನಮ್ಮ ಅಪ್ಪನಿಗೆ ಅದೇ ಥರ ಕೇಳಿದ್ದೀನಿ ನಾನು. ನಮ್ಮಪ್ಪ ಆಯ್ತು ಬಿಡು. ನಮ್ಮಮ್ಮ ಫೋನ್ ಇಸ್ಕೊಂಡ್ಬಿಟ್ಟು ಕಸದಲ್ಲಿ ಬಿದ್ದು ಒಳ್ಳಾಡ್ಸ್ಕೊಂಡವಳು
ನೋಡ್ಕೊಂಬಾ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಅವಾಗ ಒಪ್ಕೊಂಡ್ಬಿಟ್ರು ಅವರು. ಈಗ ಇವ್ರು ಹೆಂಗಿದ್ರು, ಸುಮ್ಮನೆ ಬೇರೆ ಕಡೆ ಮದುವೆ ಮಾಡಿದ್ರೆ ಹೇಗೆ ಜೀವನ ನಡೆಸ್ತಾರೋ ಏನೋ ಅಂತ ಹೇಳಿ ಒಪ್ಕೊಂಡ್ರು ಅವರು. ಒಪ್ಕೊಂಡ್ಮೇಲೆ ಮದುವೆ ಫಿಕ್ಸ್ ಆಯ್ತಲ್ಲ, ಕಾಯಂ ಮಾಡಿಕೊಂಡು ಒಂದು 3 ವರ್ಷ ಅಂದರೆ ಮನೆ ಕಟ್ಟಿಸ್ಬೇಕಾಗಿತ್ತಲ್ವ, ಏನು ಫೆಸಿಲಿಟಿ ಇರಲಿಲ್ಲ. ಸೊ ಮನೆ ಕಟ್ಟಿಸಿ ಮದುವೆ ಮಾಡ್ಕೋಬೇಕು ಅನ್ನೋದು ಒಂದು ಪ್ಲ್ಯಾನ್ ಇರೋದು. ಸುಮಾರು ಜನ ಅತ್ತೆಂದಿರು ಇದ್ದಾರೆ ನನಗೆ ಅತ್ತೆಂದ್ರು ಭಾಳ ಮಂದಿ ಇದ್ದಾರೆ. ಅತ್ತೆಂದ್ರು ಮಕ್ಕಳು ಭಾಳ ಜನ ಇದ್ದಾರೆ. ಅದರಲ್ಲಿ ಎಲ್ಲರಲ್ಲಿ ಕಾಂಪಿಟೇಷನ್ ಅಂದ್ರೆ ಸಿಕ್ಕಾಪಟ್ಟೆ ಜನ ಕೇಳ್ತಾರೆ. ನಮ್ಮ ಮಾವ ಮಕ್ಕಳು ಸಿಕ್ಕಾಪಟ್ಟೆ ಸ್ವಸ್ಥೇಂದ್ರ ಇದ್ದಾರೆ, ಜಾಸ್ತಿ ಇದ್ದಾರೆ. ಆದ್ರೂ ಹೋಗಿ ಹೋಗಿ ಒಂದ್ ದಿವಸ ಯಾರನ್ನೂ ರೇಸಿಲ್ಲ. ಅಂದ್ರೆ ನಾನ್ ಜಾಸ್ತಿ ಮಾತಾಡ್ಸ್ತಿರ್ಲಿಲ್ಲ. ನಾವು ಯಾರಿಗೂ ಜಾಸ್ತಿ ಏನು ಕಾಮಿಡಿ ನಕಲಿ ಮಾಡ್ತಿದ್ದಿಲ್ಲ. ಈಗ ಸಣ್ಣ ಮಾವನ ಮಕ್ಳು ಇದಾರೆ, ಇವಾಗ ನಕಲಿ ಮಾಡ್ತದೆ. ಇವಾಗ ಅವ್ರಿಗೆ ಅಂತ ನಮ್ ಸಣ್ಣ ಮಾವನ ಮಗಳು ಒಬ್ಳು BSc ನರ್ಸಿಂಗ್ BSc ಅಲ್ಲ, ನರ್ಸಿಂಗ್ ಮಾಡ್ತಾ ಇದ್ದಾಳೆ. PUC ಆದ್ಮೇಲೆ ನರ್ಸಿಂಗ್. ಅವಳು ಸ್ವಲ್ಪ ಕಲರ್ ಜಾಸ್ತಿ ಇದ್ದಾಳೆ. ನನ್ನಂತೂ ನಿಜವಾಗ್ಲೂ ಡೈರೆಕ್ಟ್ ಒಂದ್ ದಿವಸ ರೇಗ್ಸಿಲ್ಲ. ಇವ್ರು ರೇಗ್ಸಿದ್ರು ನಾನು ಮಾತಾಡ್ಸ್ತಾನೆ ಇರಲಿಲ್ಲ. ಅವ್ರು ನಿಜ ಹೇಳ್ಬೇಕಂದ್ರೆ ನಾನು ಕರೆಕ್ಟಾಗಿ ಡೈರೆಕ್ಟಾಗಿ ಮಾತಾಡ್ಸ್ತಾರದನ್ನು ಮದುವೆ ಆದ್ಮೇಲೆ. ಮತ್ತೆ ಅವ್ರು ಕರೆದ್ಬಿಟ್ಟು ಈ ಥರ ನನ್ನ ಮಗನ ಮದುವೆ ಆಗ್ತೀಯ ಅಂತಂದರು. ನನಗೆ ಫುಲ್ ಶಾಕ್ ಆಗಿದ್ಕಿನ್ನ ಇವ್ರು ಗೊತ್ತಿದ್ರು ನಾನು ಕೇಳ್ತಾ ಇದ್ದಾರಲ್ಲ ಅಂತ ಒಂಥರ ಬೇಜಾರಾಯಿತು. ಆಮೇಲೆ ಅಂದೆ, ಇಲ್ಲ ಈ ಥರ ಫೋನಲ್ಲಿ ಮಾತಾಡ್ತಾ ಇದ್ದೀವಿ, ನೋಡೋಣ ಫಿಕ್ಸ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ ಅಂತ ಅಂದೆ. ಫಿಕ್ಸ್ ಮಾಡ್ಕೊತೀರಿ ಅಂತ ಹೇಳಿದ್ದಾರೆ ಅಂತ ಅಂದೆ. ಅಂದಿದ ತಕ್ಷಣ ಸರಿ, ಅವ್ರಿಗೂ ಇನ್ನೊಂದು ತಿಂಗಳಷ್ಟೊತ್ತಿಗೆ ಫಿಕ್ಸ್ ಮಾಡ್ಕೊಂಡಿಲ್ಲ ಅಂತಂದರೆ ನಾನು ನನ್ನ ಮಗನ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡು ಅಂತ ಹೇಳಿ ಹೆದರ್ಸಿದ್ರು. ಇನ್ನೇ ನನಗೆ ಒಂಥರ ಆಗೋಯ್ತು, ಇವ್ರಿಗೆ ಗೊತ್ತಿತ್ತು ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ. ಆಮೇಲೆ ಇವ್ರಿಗೆ ಫೋನ್ ಮಾಡಿದ್ರು. ಇವ್ರು ಕಾಮನಾಗಿ ಸಾಯಂಕಾಲ ಆಫೀಸ್ ಬಿಟ್ಮೇಲೆ ಫೋನ್ ಮಾಡೋರು. ಫೋನ್ ಮಾಡಿದ ತಕ್ಷಣ ಇವ್ರಿಗೆ ಗೊತ್ತಿತ್ತು ಅವ್ರು ಬಂದಿರೋದು. ನಾನೇ ಹೇಳಿದ್ದೆ, ಏನಕ್ಕೆ ಫೋನ್ ಮಾಡಿದ್ರು ಅಂತ ಅಂತು. ಏನಕ್ಕೆ ಬಂದಿದ್ರು ಅಂತ ಕೇಳಿದ್ರು. ಈ ಥರ ಫಿಕ್ಸ್ ಮಾಡ್ಕೋತಾರಂತ ಅಂತ. ಇವರು ನಿಜ ಹೇಳ್ತೀನಿ, ಆವತ್ತೇ ಮನೆಗೆ ಹೋಗ್ಬಿಟ್ಟು ಅವ್ರ ಅಮ್ಮನಿಗೆ ಹೇಳ್ತಾರೆ, ಫಸ್ಟ್ ಹೋಗಿ ಫಿಕ್ಸ್ ಮಾಡ್ಕೊಂಬಾ ಅಂತ ಹೇಳಿ ಬಂದು ಫಿಕ್ಸ್ ಮಾಡ್ಕೊಂಡು ಹೋದರು. ಫಿಕ್ಸ್ ಮಾಡ್ಕೊಂಡ್ಮೇಲೆ ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಅಂತಂದರೆ 3 ವರ್ಷ ಆಗ್ಬಿಟ್ಟಿದ್ದಾರೆ. ಯಾರು ಬಿಡಲ್ಲ ಫಿಕ್ಸ್ ಮಾಡ್ಕೊಂಡ್ಮೇಲೆ. ಮೇ ತಿಂಗಳಲ್ಲಿ ಮದುವೆ ಇಟ್ಕೊಳ್ಳೋಣ ಅನ್ಕೊಂಡ್ವಿ. ಒಂದು ಜಾಬ್ ಆಯ್ತು. ಜಾಬ್ ಆಗಕ್ಕೆ ಒಂದು ಟ್ರೈನಿಂಗ್ ಗುಲ್ಬರ್ಗ ಹೋಗ್ಬೇಕಿತ್ತು ಬಿಡು. ಮತ್ತೆ ಈಗ ಒಬ್ಬನನ್ನ ಮದುವೆ ಮಾಡೋದು ಕಷ್ಟ, ಅದಕ್ಕೆ ಇಬ್ಬರದ್ದು ಜೊತೆಗೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಅವ್ನು ಟ್ರೈನಿಂಗ್ ಮುಗಿಸ್ಕೊಂಡು ಬರಲಿ, ಆಮೇಲೆ ಫಿಕ್ಸ್ ಮಾಡೋಣ, ಡೇಟ್ ಫಿಕ್ಸ್ ಮಾಡೋಣ ಅಂತ ಹೇಳಿದೆ. ಅದಕ್ಕೂ ಜಗಳ. ಈ ನಿಜವಾಗ್ಲೂ ಹೇಳ್ತೀನಿ, ರಿಲೇಷನಲ್ಲಿ ಪ್ರತಿಯೊಂದಕ್ಕೂ ಎಷ್ಟು ನಾವು ಸಫರ್ ಮಾಡ್ತೀವಿ ಅಂತ ಅಂದರೆ, ಒಂದು ಮದುವೆ ಆಗುತ್ತೋ ಇಲ್ಲವೋ ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ದೆ ನಾನು. ಮದುವೆ ಆಗೋವರೆಗೂ ನನಗೆ ನಿಜವಾಗ್ಲೂ ಕನ್ಫರ್ಮ್ ಇರಲಿಲ್ಲ. ಯಾಕಂದರೆ ಅಲ್ಲಿ ಆಗ್ತಿತ್ತಂದರೆ ಅದೇನೋ ಅಂತಾರಲ್ಲ, ಗುಂಪಲ್ಲಿ ಗೋವಿಂದ ಅನ್ನಂಗೆ ನಂದು ಏನು ಇರಲಿ ಕಲ್ಲು ಅಂತ ಎಲ್ಲರಿಗೂ ಒಂದೊಂದು ಕಲ್ಲು ಹೆಸರು. ಆದರೆ ಆ ಟೈಮಲ್ಲಿ ನಾವು ಇದ್ದ ಸಿಚುವೇಶನಲ್ಲಿ ಮದುವೆ ಆದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು. ಕೊನೆಗೂ ಡೇಟ್ ಫಿಕ್ಸ್ ಆಯಿತು. ಅದನ್ನು ಒಂದು ಸ್ಟ್ರಗಲ್ ಮಾಡಿ ಡೇಟ್ ಫಿಕ್ಸ್ ಮಾಡಿದ್ವಿ. ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಕೊನೆಗೆ ಡಿಸೆಂಬರ್ 30th 2018 ಮದುವೆ ಆಯ್ತು. ಮಗ ಬಂದು ನಾವು ನೋಸ್ಟರ್ ಬ್ಲಾಗ್ ಮಾಡಬೇಕಾಗಿತ್ತು. ಎಷ್ಟು ಸತಿ ಬಂದು ಈ ಥರ ಮಕ್ಕ ನೋಡ್ತಾನೆ. ಏನಪ್ಪ ಅಂತಂದರೆ ನನ್ನ ಸಜೆಷನು. ಆಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಏನು ಫೇಸ್ ಮಾಡಲಿಲ್ಲ. ಚೆನ್ನಾಗಿ ಜೀವನ ನಡ್ಕೊಂಡು ಹೋಗ್ತಾ ಇದೆ ಇವಾಗ. ನಮ್ಮ ಚಿಕ್ಕಪ್ಪಗೆ ಪಪ್ಪ ಅಂತಾನೆ ಅನ್ನೋದು ನಾನು ಎಲ್ಲರಿಗೂ. ಹಾಗಾಗಿ ಅವ್ರು ಹೇಳಿದ್ದಕ್ಕೆ ಅವ್ರು ಹಿಂಗಂತ ಅಂದರು, ಹುಡುಗ ಇದ್ದಾರೆ ಅಂತ ಹೇಳಿ. ಅಂದಿದ ತಕ್ಷಣ ನಾನೇನಂದೆ, ಇಲ್ಲ ಈ ಥರ ಕಮಿಟ್ ಆಗಿಬಿಟ್ಟಿದ್ದೀವಿ ಅಂತ ಅಂದೆ. ಅದನ್ನು ಬಾಯಿ ಬಿಡ್ಸೋಕ್ಕೋಸ್ಕರ ಇವ್ರುಗಳು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅವಾಗ ಇಷ್ಟೆಲ್ಲ ಕಾಮಿಡಿ ಇನ್ಸಿಡೆಂಟು, ಇಷ್ಟೆಲ್ಲ ಟ್ರ್ಯಾಜಿಡಿ ಇನ್ಸಿಡೆಂಟು, ಪ್ರತಿಯೊಂದು ಲವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಎಲ್ಲನೂ ಫೇಸ್ ಮಾಡಿದ್ವಿ. ಹಾಗಾಗಿ ನನಗೇನು ಅಂತ ಇತ್ತು ಅಂದರೆ, ಗ್ರ್ಯಾಂಡಾಗಿ ಮದುವೆ ಆಗಬೇಕು,
ಈಗ ಯಾರು ಇಲ್ಲಪ್ಪ ದಿಕ್ಕಿ ಯಾರು ಇಲ್ಲ ಅನ್ನೋ ಥರ ಮದುವೆ ಆಗಬಾರ್ದು ಅಂತ ಹೇಳಿ ಲವ್ ಮಾಡಿದ್ರು ಡೈರೆಕ್ಟಾಗಿ ಫೇಸ್ ಮಾಡಿ ಮದುವೆ ಆಗೋಣ, ಹೊಡೆದ್ರೆ ಕೆಟ್ಟು ಹೊಡೆದ್ಬಿಡ್ತಾರೆ ಅಂತ ಹೇಳಿ ಆ ಕಾಮನ್ ಆಗೋದು. ಆದರೆ ಒಂದು ಲೆವೆಲಿಗೆ ಬರೋವರೆಗೂ ವೇಟ್ ಮಾಡಿ ಆಮೇಲೆ ಮದುವೆ ಆಗ್ರಿ. ಯಾಕಂತಂದರೆ ಅದು ನಾವು ಅವಸರ ಮಾಡಿ ಮದುವೆ ಆದ್ವಿ ಅಂದ್ಕೊಂಡ್ರೆ ಮುಂದಿನ ಲೈಫು ಇದೇ ಥರನೇ ಇರೋದಿಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇರುತ್ತೆ. ಹಾಗಾಗಿ ಬೇಕಪ್ಪ ಅನ್ನೋದೊಂದು ಮೆಂಟಾಲಿಟಿ ಇತ್ತು ನನಗೆ. ಅದಕ್ಕೋಸ್ಕರ ನಾನು ಬೇರೆ ಕಡೆ ಮಾಡ್ಕೊಂಡ್ರೆ ಇವಾಗೆಲ್ಲ ತುಂಬ ನ್ಯೂಸಲ್ಲಿ ಅದು ಇದು ನೋಡಿ ನಮಗೆ ಮೈಂಡ್ ಒಂಥರ ಆಗಿರುತ್ತೆ. ಹಾಗಾಗಿ ರಿಲೇಷನಲ್ಲಿ ಮಾಡ್ಕೊಂಡ್ರೆ ಗೊತ್ತಿರುತ್ತಲ್ಲ ಅಂತ ಹೇಳಿ ನಾಳೆ ನಮ್ಮ ಅಪ್ಪಗೂ ಗಂಡು ಮಕ್ಕಳಿಲ್ಲ, ಒಂದು ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಒಂದು ಇಂಟೆನ್ಷನ್ನಿಂದ ನಾನು ರಿಲೇಷನಲ್ಲಿ ಲವ್ ಮಾಡಿ ಮದುವೆ ಆದೆ. ಟೀ ಬ್ರೇಕ್ ಥರ ಎದ್ದು ಹೋಗ್ತಾ ಇರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಹೇಳಿ ಏನು ಹೇಳ್ಬೇಕು ಹೇಳಿ. ಏನಿಲ್ಲ, ರಿಲೇಷನ್ ಮದುವೆ ಆಗಿರ್ತಿದ್ದ ನಮ್ಮ ಇಂಟೆನ್ಷನ್ ಏನಂತಂದ್ರೆ ರಿಲೇಷನ್ ಮದುವೆ ಆದ್ರೆ ಮನೆ ಚೆನ್ನಾಗಿ ಹೊಂದ್ಕೊಂಡಿರ್ತಾರ, ಗೊತ್ತಿರೋಲ್ಲ, ಬೇರೆ ಯಾರಲ್ಲ, ಚೆನ್ನಾಗಿರ್ತೈತಿ. ಜಾಯಿಂಟ್ ಫ್ಯಾಮಿಲಿ ಇರ್ಬೇಕಂತ ಭಾಳ ಆಸೆ ನಮ್ದು. ಈಗ ನಮ್ಮದು ಮೊದಲು ಹಳ್ಳಿಯಲ್ಲಿ ನಮ್ಮ ಚಿಕ್ಕಪ್ಪಂದರು, ನಮ್ಮ ಅಜ್ಜಿ ತಾತ, ನಮ್ಮ ಅತ್ತೆ ಎಲ್ಲರೂ ಒಗ್ಗಟ್ಟು ಚೆನ್ನಾಗಿದ್ವಿ. ನಮ್ಮ ಕೆಲಸದ ಮೇಲೆ ಬೇರೆ ಕಡೆ ಬಂದ್ವಿ, ಹಿಂಗ ನಡೀತು. ಜಾಯಿಂಟ್ ಫ್ಯಾಮಿಲಿ ಹೋಗಿ ಸಿಂಗಲ್ ಫ್ಯಾಮಿಲಿ ಆಯ್ತು. ನಮ್ಮ ಅಪ್ಪಾಜಿ ಅಮ್ಮಮ್ಮ ನಮ್ದು. ನಾವು ಮದುವೆ ಆದ್ಮೇಲೆ ಜಾಯಿಂಟ್ ಚೆನ್ನಾಗಿದ್ರೆ ಕೂಡಿದ್ರೆ ಚೆನ್ನಾಗಿರುತ್ತೆ. ಏನೋ ಒಂದು ಫಂಕ್ಷನ್ ಆಗಲಿ, ಯಾವುದೋ ಒಂದು ಹಬ್ಬ ಹರಿದಿನ ಆಗಲಿ ಚೆನ್ನಾಗಿ ಅನಿಸುತ್ತೆ. ಎಷ್ಟು ಎಲ್ಲರೂ ಮನೆ ತುಂಬ ಜನ ಇದ್ದರೆ ಅದೊಂದು ಲಕ್ಷಣನೇ ಬೇರೆ. ಅನಿವಾರ್ಯ, ಎಲ್ಲರೂ ಜಾಬ್ ಮಾಡೋರು, ಎಲ್ಲರೂ ಒಂದೊಂದು ದಿಕ್ಕಿಗೆ ಅದೇವಿ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ಕೆಲಸ ಇದ್ರೆ ಸಪ್ರೇಟ್ ಆಗಿ ಹೋಗ್ಲೇಬೇಕು. ನಾವು ಒಂದ್ ಕಡೆ, ತಮ್ಮ ಒಂದ್ ಕಡೆ, ಮನೆ ಒಂದ್ ಕಡೆ. ಈಗ ಹಂಗೆ ಆಗ್ಬಿಟ್ಟಿದೆ ನಿಜ ಹೇಳ್ಬೇಕಂದ್ರೆ. ಮನೆ ಅಲ್ಲಿ ರಾಣೆಬೆನ್ನೂರ ಹತ್ರ ಮಾಗೋಡ, ನಮ್ಮ ಮೈದ್ನವ್ರು ಇರೋದು ಹಾವೇರಿ, ನಾವಿರೋದು ಹಾನಗಲ್ಲು. ಒಂಥರ 3 ದಿಕ್ಕು ಇದಕ್ಕೆ ರೆಕ್ಟಾಂಗಲ್ ಶೇಪಲ್ಲಿ ಆದಂಗಾಗಿದೆ ಇವಾಗ ನಮ್ದು. ಕೂಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಏನೇ ಇದ್ರು ಚೆನ್ನಾಗಿ ಒಂದೇ ಹತ್ರಕ್ಕೆ ಜಾಬ್ ಇರಲಿ, ಒಂದೇ ಮನೆಯಲ್ಲಿದ್ರೆ ಅದೊಂದು ಇದನ್ನೇ ಬೇರೆ. ಏನ್ ಮಾಡೋದು, ಎಲ್ಲದಕ್ಕೂ ಅದೇನೋ ಅಂತಾರಲ್ಲ, ಎಲ್ಲದಕ್ಕೂ ಪಡ್ಕೊಂಡು ಬಂದಿರ್ಬೇಕು. ಏನ್ ಮಾಡಕ್ಕಾಗಲ್ಲ, ಗೌರ್ಮೆಂಟ್ ಕೆಲಸ ಇದ್ರೆ ಹಂಗೇನೆ. ಈಗ ಪ್ರೈವೇಟ್ ಕೆಲಸ ಮಾಡ್ತಾ ಇದ್ರೆ ರಿಸೈನ್ ಮಾಡಿ ಬೇರೆ ಕಡೆ ಹತ್ರ ಎಲ್ಲಾರು ಮಾಡ್ಕೋಬಹುದು. ಇದು ಇವಾಗ ನಾವು ಟ್ರೈ ಮಾಡ್ತಾ ಇದೀವಿ, ನೋಡ್ಬೇಕು. ಏನು ಜಾಯಿಂಟ್ ಫ್ಯಾಮಿಲಿ ಅಂದ್ರ ಏನೋ ಸಮಸ್ಯೆ ಬಂದ್ರ ಪರಿಹಾರ ಇರುತ್ತೆ. ಅಲ್ಲಿ ಹಿರಿಯರ್ ಇರ್ತಾರ, ಮನ್ಯಾಗ ಸಜೆಷನ್ ಕೊಡ್ತಿರ್ತಾರ. ಅದರಿಂದ ಏನು ಯಾವುದೇ ರೀತಿ ಪ್ರಾಬ್ಲಮ್ ಅಂದ್ರೂ ಸಾಲ್ವ್ ಮಾಡೋಷ್ಟು ಧೈರ್ಯ ಇರ್ತೈತಿ. ಮಾನಸಿಕವಾಗಿ, ಆರ್ಥಿಕವಾಗಿ ಅಲ್ಲಿ ಹೆಲ್ಪ್ ಇರುತ್ತೆ. ಈಗ ಸಿಂಗಲ್ ಆದ ಅಂದ್ರೆ ಯಾರು ಬರಲ್ಲ, ಅವ್ರದ್ದು ಸಮಸ್ಯೆನ ಅವರ ಬಗೆಹರಿಸಬೇಕು. ಯಾವುದೇ ರೀತಿ ಆಗಲಿ ಅಂದ್ರೆ ಒಬ್ರು ಸಪೋರ್ಟಿಂಗ್ ಕಡಿಮೆ ಆಗುತ್ತೆ. ಒಂದೇ ಮನೆಯಲ್ಲಿದ್ರೆ ಒಬ್ಬರು ಸಮಸ್ಯೆ ಬಂದ್ರೆ ಅದು ಇಡೀ ಮನೆಗೆ ಸಮಸ್ಯೆ. ಹೌದಾ? ಹಂಗಾಗಿ ಏನಾಗಲ್ಲ, ಒಬ್ರು ಗೈಡೆನ್ಸ್ ಮಾಡ್ತಿರ್ತಾರೆ, ಒಬ್ರು ಸಲಹೆ ಕೊಡ್ತಿರ್ತಾರ. ಯಾವಾಗಲೂ ಮಾನಸಿಕವಾಗಿ ಎಲ್ಲಿ ಕುಗ್ಗಕ್ಕೆ ಅವಕಾಶ ಇರಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ರೆ. ಸಿಂಗಲ್ ಫ್ಯಾಮಿಲಿ ಆದ್ರೆ ಎಲ್ಕಾತು ಒಬ್ಬರೇ ಅಡ್ಡಾಡ್ಬೇಕು, ಒಬ್ಬರೇ ಸ್ಟ್ರಗಲ್ ಮಾಡ್ಬೇಕು. ಏನ್ ಮಾಡೋದು ಇವಾಗ, ಗೌರ್ಮೆಂಟ್ ಜಾಬ್ ಅಂದ್ರೆ ಹಂಗೆ ಅಲ್ವಾ, ಇವಾಗ ಟ್ರಾನ್ಸ್ಫರ್ ಒಂದ್ ಪ್ಲೇಸ್ ಇನ್ನೊಂದ್ ಪ್ಲೇಸ್ಗೆ ನಾವು ಎಷ್ಟೇ ಟ್ರೈ ಮಾಡಿದ್ರು ಮತ್ತೆ ನಮ್ಗೆ ಟ್ರಾನ್ಸ್ಫರ್ ಆಗೋವರೆಗೂ ನಾವು ಅಲ್ಲೇ ಇರ್ಲೇಬೇಕು. ಏನು ಮಾಡೋಕ್ಕಾಗಲ್ಲ. ಪಾಪ ಅವ್ರಿಗೆ ಬೇಕಂತ ಏನು ಹೋಗಿಲ್ಲ, ಅವರು ಜಾಬ್ ಅಲ್ಲ ಆಯ್ತು, ಮತ್ತೆ ದಿನ 50 ಕಿಲೋಮೀಟರ್ ಹೋಗ್ತಾ ಬರ್ತಾ ಟ್ರಾವೆಲ್. ಅವ್ರದ್ದು 50 ಕಿಲೋಮೀಟರ್ ಆಗುತ್ತೆ, ನಮ್ದು 85 ಕಿಲೋಮೀಟರ್ ಆಗುತ್ತೆ. ಡೈಲಿ ಅಪ್ ಅಂಡ್ ಡೌನ್ ಮಾಡೋಕ್ಕಾಗಲ್ಲ. ಏನೋ ಅಮ್ಮಂದ್ರೆ 1 ತಿಂಗಳು ಅಪ್ ಅಂಡ್ ಡೌನ್ ಮಾಡ್ಬೋದು, ಟೈಮ್ ಕೊಡಮ್ಮ ಅಡ್ಡಾಡ್ಬೋದು. ಫ್ಯಾಮಿಲಿ ಟೈಮ್ ಕೊಡಕ್ಕಾಗಲ್ಲ. ಯಾಕಂದ್ರೆ ಬಸ್ ಕನ್ವಿನ್ಸ್ ಇರಂಗಿಲ್ಲ, ಗಾಡಿ ಕನ್ವಿನ್ಸ್ ಇರಂಗಿಲ್ಲ. ಏನ ಇಲ್ಲ ಅಂದ್ರೂ ಅಲ್ಲಿಂದ ಇಲ್ವರೆಗೆ 1-2 ಅವರ್ ಬೇಕು. ಹೋಗ್ತಾ 4 ತಾಸು ಬರೀ ಟ್ರಾವೆಲಿಂಗ್ ಆಗಿ ಹೋಗ್ಬಿಡುತ್ತೆ. ಏನ್ ಟ್ರಾವೆಲಿಂಗ್ ಹೋದೆ ಮನೆಗೆ ಹೋಗಿ ಮನ್ಯಾಗ ಏನ್ ಟೈಮ್ ಫ್ಯಾಮಿಲಿ ಜೊತೆ ಟೈಮ್ ಕೊಡೋದಿಲ್ಲ. ನಾವು ಯಾಕಿಲ್ಲಿ ಮನೆ ಮಾಡಿದ್ವಿ ಅಂತಂದ್ರೆ, ಇವಾಗ ಮಕ್ಕಳು ಚಿಕ್ಕವರಿದ್ರು, ಆಮೇಲೆ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಈಗ ಏನಾದ್ರು ಎಮರ್ಜೆನ್ಸಿ ಅಂದ್ರೆ ಮನೇಲಿ ಯಾರಾದ್ರೂ ಗಂಡು ಮಕ್ಕಳಿದ್ರೆ
ಸ್ವಲ್ಪ ನಮಗೂ ಧೈರ್ಯ ಇರುತ್ತೆ. ಇಲ್ಲಾಂದರೆ ಮಕ್ಕಳನ್ನ ಹಿಡ್ಕೊಂಡು ನಾವು ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ನಮಗೂ ಒಂಥರ ಏನೋ ಮೆಂಟಲಿ ಡಿಪ್ರೆಸ್ ಆದಂಗೆ ಆಗಿರ್ತೀವಿ. ಸೊ ಹಾಗಾಗಿ ಬೇಡವೇ ಬೇಡ ಅಂತ ಹೇಳಿ ಇಲ್ಲಿ ಮನೆ ಮಾಡಿರೋದು ನಾವು. ಆ ಥರ ಮನೆ ಬಿಟ್ಟು ಬರೋವಂಥದ್ದು ಏನಿಲ್ಲ ನಮಗೇನು. ಇಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ನಮ್ದು ಟ್ರಾನ್ಸ್ಫರ್ ಹತ್ರ ಇರೋ ಪ್ಲೇಸ್ ಟ್ರಾನ್ಸ್ಫರ್ ಆಗಿದೆ. ನಾನೇನು ಮಾಡ್ತಿದ್ದಲ್ಲ, ಸ್ವಲ್ಪ ದೂರ ಆಗಿದ್ದಕ್ಕೋಸ್ಕರ ಇವಾಗ ಮಕ್ಕಳಿಗೆ ಇವಾಗೆ ಮಕ್ಳಿಗೆ ಟೈಮ್ ಕೊಡೋದು. ಅವ್ರು ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಆದ್ಮೇಲೆ ನಾವು ಟೈಮ್ ನಾವಾಗೆ ಟೈಮ್ ಕೊಡ್ತೀವಿ ಅಂದ್ರೆ ಅವರು ಇರಲ್ಲ. ಆಮೇಲೆ ಅವ್ರನ್ನ ಒಂದು ಲೆವೆಲ್ಲಿಗೆ ನಾವು ಒಂದು ಟೈಮ್ ಕೊಡ್ಬೋದು. ಅದಾದ್ಮೇಲೆ ನಾವು ಟೈಮ್ ಕೊಡ್ತೀವಿ ಅಂದ್ರೆ ಅವ್ರು ನಮ್ಮ ಕೈಗೆ ಸಿಗಲ್ಲ. ಅವ್ರನ್ನ ಈಗ ಟೈಮ್ ಕೊಡೋಕೆ ಅವ್ರು ರೆಡಿಯಾಗಿದ್ದಾರೆ. ನಾವು ಕೊಡಲಿಲ್ಲ ಅಂದರೆ ಅವ್ರದ್ದು ಲೈಫಲ್ಲಿ ಅರ್ಧ ಭಾಗ ಇದಾಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಮನೆ ಮಾಡಿರೋದು. ಮತ್ತೊಂದೇನೂ ಇಲ್ಲ. ಮತ್ತೇನಾರು ಹೇಳ್ತೀರಾ? ಏನು ಹೇಳೋದು? ಏನಿಲ್ಲ. ಏನಾರು ಹೇಳ್ತೀರಾ? ಹೇಳೋಂಗಿದ್ರೆ ಹೇಳಿ. ಈಗ ಜೀವನ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಡಿ. ನನ್ನ ಈಗ ಎಷ್ಟು ವರ್ಷ ಆಯಿತು? 8, ಇದೊಂದು 7, ಯಾವ 15 ವರ್ಷ. 15 ವರ್ಷದ ರಿಲೇಷನ್ಶಿಪ್ಪಲ್ಲಿ ನೋಡು, ನಮ್ಮ 15 ವರ್ಷದ ರಿಲೇಷನ್ಶಿಪ್ ಅಲ್ಲಿ ನಾವು 8 ವರ್ಷ ಬರೀ ಜಗಳ ಮಾಡಿದ್ರೆ ಜಗಳನ ಹೇಳ್ಬೇಕಂದ್ರೆ ಜಗಳ ಮಾಡೋದ್ರಲ್ಲೇ ಟೈಮ್ ಪಾಸ್ ಮಾಡಿದ್ದೀವಿ. ಅಟ್ಲೀಸ್ಟ್ ವಾರದಲ್ಲಿ 2-3 ಟೈಮ್ ಅಂದ್ರೆ ಮಿನಿಮಮ್ 3 ಟೈಮ್ ಅಂದ್ರೆ ಏನಕ್ಕೆ ಸಣ್ಣ ಸಣ್ಣ ಎಲ್ಲ ಜಗಳ ಆಗಿರುತ್ತೆ. ಅದನ್ನ ಅಲ್ಲೇ ನಾವು ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಅಂತದೇನು ದೊಡ್ಡ ಪ್ರಾಬ್ಲಮ್ ಏನಿರಲ್ಲ. ಜಗಳ ಮಾಡೋದು ನಮ್ದು ಯಾವ ಥರ ಜಗಳ ಅಂತಂದ್ರೆ ಕೋಳಿ ಜಗಳ. ಇಟ್ಟಿಗೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡೋದು. ತಂದು ಕೊಡೋದಕ್ಕೆ ಏನು ಜಗಳ ಇಲ್ಲ, ತಿನ್ನೋದಕ್ಕೆ ಜಗಳ ಇಲ್ಲ. ಬಟ್ಟೆ ತಂದು ಕೊಡಲ್ಲ, ಅದು ತಂದು ಕೊಡಲ್ಲ, ಇದು ತಂದು ಕೊಡಲ್ಲ ಅಂತ ಏನು ಜಗಳ ಇಲ್ಲ. ನಮ್ಮನೇಲಿ ಪ್ರಾಬ್ಲಮ್ ಏನು ಅಂತಂದರೆ, ನಾನು ಮಾಡಿದ್ದ ಅಡುಗೆನ ಸಾರು ಮಾಡಿದ್ರೆ ಸಾಂಬಾರು ತಿನ್ನಲ್ಲ ಅವರು. ನನಗೆ ಅದು ಬೇಡ, ನನಗೆ ಇದು ಬೇಡ, ಇಷ್ಟೇ. ಮತ್ತೊಂದು ಏನೂ ಪ್ರಾಬ್ಲಮ್ ಇಲ್ಲ. ಏನಂದರೆ ಇವ್ರಿಗೆ ಟೊಮೊಟೊ ಹಾಕಬಾರ್ದು ಫಸ್ಟ್ ಆಫ್ ಆಲ್ ಸಾಂಬಾರಿಗೆ. ಅದು ಟೊಮೊಟೊ ಹಾಕಲಿಲ್ಲ ನಾನು ಸಾಂಬಾರು ನನಗೆ ಟೇಸ್ಟ್ ಅನ್ಸಲ್ಲ ಅಂತ ನಾನು ಟೊಮೊಟೊ ಹಾಕ್ತೀನಿ. ಅದಕ್ಕೋಸ್ಕರ ಟೊಮೊಟೊ ಜಗಳ ಇದ್ಬಿಡೋದು. ನನಗೂ ನನ್ನ ಮಗು ಟೊಮೊಟೊ ಅಂದ್ರೆ ಆಗಲ್ಲ. ಇಬ್ರು ಆರಿಸಿ ಇಡೋದ್ರೆ ಬೇಜಾರು. ಅದಕ್ಕೋಸ್ಕರ ಹಾಕ್ಬೇಡ ಅಂತ ಹೇಳೋದು ಅಷ್ಟೇ. ಮತ್ತೊಂದು ಏನೂ ಇಲ್ಲ. ಮದುವೆ ಆಗಿ ಒಂದು 2 ವರ್ಷ ಫುಲ್ಲು ಅಂದರೆ 8 ವರ್ಷ ನಾವು ಇವರು ಇಲ್ಲಿ ನಾನು ಅಲ್ಲಿದ್ವಲ್ಲ, ಬರೀ ಫೋನಲ್ಲಿ ಮಾತಾಡ್ತಾ ಇದ್ವಿ. ಅಷ್ಟೇನು ಮಿಸ್ಕಮ್ಯುನಿಕೇಶನ್ ಏನು ಆಗ್ತಿರ್ಲಿಲ್ಲ. ಆದ್ರೂ ಅವಾಗ ಸಾಲ್ವ್ ಮಾಡ್ಕೊತಾ ಇದ್ವಿ. ಸುಮಾರು ಸತಿ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ಇವರು ನನ್ನ ನಂಬರ್. ಅದೇನೋ ಬೇಕಂತಾನೆ ಮಾಡಿರೋದು. ಅವಾಗ ಸಿಕ್ಕಾಬಿಟ್ಟೆ ಕೋಪ ಇರೋದು. ಕೋಪ ಸಡನ್ ಆಗಿ ಸಿಟ್ಟು ಬಂದ್ಬಿಡೋದು. ಹಂಗೆ ಕೈಯಲ್ಲಿ ಏನಿರುತ್ತೆ ಎಲ್ಲ ಬಿಸಾಕ್ಬಿಡುತ್ತೆ. ನಮ್ಮ ಮನೆಯಲ್ಲಿ ಹಳೆಯನ್ನು ಸಿಕ್ಕಾಬಿಟ್ಟು ಒಂದು 5-6 ರೇಡಿಯೋ ಬಿಸಾಕಿದ್ದೀನಿ. ರಿಮೋಟ್ ಅಂತ ಲೆಕ್ಕ ಇಲ್ಲ. ನನ್ನ ಫೋನ್ ಅಂತೂ 3 ಫೋನ್ ಹೊಡೆದಾಕೋರೆ. 2 ಫೋನ್, ಇದು 3ನೇ ಫೋನ್ ಇರೋದು. ಇದು 4ನೇದು. ಅಷ್ಟೊಂದು ಸಿಟ್ಟು ಬರ್ತಾ ಇತ್ತು. 2 ಫೋನ್ ಏನೋ ಹೊಡೆದಾಕ. ಇವಾಗ 80% ಡೌನ್ ಆಗಿದೆ. ಆ ಥರ ಸಿಟ್ಟು ಬರೋಲ್ಲ. ಹಂಗ ಜವಾಬ್ದಾರಿ ಜಾಸ್ತಿ ಆದ್ಮೇಲೆ ಜವಾಬ್ದಾರಿಗಳು ಯಾವಾಗ ಜಾಸ್ತಿ ಆಗ್ತಾವ ಹಂಗ ಆಸೆಗಳು ಕಡಿಮೆ ಆಗ್ತವೆ ಮತ್ತು ಅವನಲ್ಲಿರೋ ಕೋಪನ ಕಡಿಮೆ ಆಗತ್ತೆ. ಯಾಕಂದ್ರೆ ಹೆಂಡತಿ ಮಕ್ಕಳು ಸಂಸಾರ ಅವ್ರಿಗೇನು ನೀಡಬೇಕು ಅನ್ನೋದನ್ನ ಪೂರೈಸೋದ್ರಾಗ ಟೈಮ್ ಆಗಿರ್ತೈತೆ. ಇನ್ನು ಸಿಟ್ಟು ಮಾಡ್ಕೊಳ್ಳೋದು ಎಲ್ಲಿಂದ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ರೊಟೀನು. ಬೆಳಗ್ಗೆ ಎದ್ದು ನನ್ನ ಮಗನ ರೆಡಿ ಮಾಡೋ ಅಷ್ಟೊತ್ತಿಗೆ 9 ಕಾಲ ಆಗಿರುತ್ತಾ. ಅಲ್ಲಿ ಅವನು ಹೋಗೋ ಅಷ್ಟೊತ್ತಿಗೆ 9 ಕಾಲ ಆಗಿರುತ್ತೆ. ವ್ಯಾನ್ ಬಂದು ನಿಂತಿರುತ್ತೆ. ಅವ್ನು ಕಳಿಸ್ಬಿಟ್ಟು ಇವರು ಫ್ರೆಶ್ ಅಪ್ ಆಗಿ ಪೂಜೆ ಗೀಜೆ ಮಾಡಿ ಟಿಫನ್ ಮಾಡಿ ಹೋಗೋ ಅಷ್ಟೊತ್ತಿಗೆ 10 ಕಾಲ ಆಗೇ ಬಿಟ್ಟಿರುತ್ತೆ. ಈಗ ಹೆಂಗಂದ್ರೆ ಆನ್ ಟೈಮ್ ಆಫೀಸಲ್ಲಿ ಇರೋಕ್ಕಾಗ್ತಲ್ಲ, ಯಾಕಂದ್ರೆ ಇಲ್ಲೇ ಮನೆ ಮಾಡಿರೋದ್ರಿಂದ ಹಂಗಾಗಿದೆ. ಮತ್ತೆ ಮಧ್ಯಾಹ್ನ ಬರ್ತಾರೆ, ಒಂದು 1/2 hour ಇರಲ್ಲ. ಊಟ ಮಾಡಿದವ್ರೆ ಹೋಗ್ಬಿಡ್ತಾನೆ. ಮತ್ತೆ ಸಾಯಂಕಾಲ ಬರ್ತಾರೆ. ಸಾಯಂಕಾಲ 6 ಗಂಟೆ, ಒಂದೊಂದ್ಸತಿ 7 ಗಂಟೆನೂ ಆಗುತ್ತೆ. 7 ಗಂಟೆಗೆ ಬಂದ್ರೆ ಟೀ ಕುಡಿಯೋ ಅಷ್ಟೊತ್ತಿಗೆ ಒಂದು 7:15 ಆಗಿರುತ್ತೆ. ಟಿ ವಿ ನೋಡ್ಕೊಂಡು ನಿಧಾನ ಟೀ ಕುಡಿಯೋ ಅಷ್ಟೊತ್ತಿಗೆ ಅಲ್ಲಿ ಅವನ್ನ ಒಂದು 1/2 hour ಹೋಮ್ವರ್ಕ್ ಬರ್ಸ್ತೀನಿ. ಅದಾದ್ಮೇಲೆ ನಾನು ಕಿಚನ್ ಒಳಗೆ ಹೋಗ್ತೀನಿ, ಇವ್ರು ಟಿ ವಿ ನೋಡ್ತಾರೆ, ಅವ್ನು ಆಟ ಆಡ್ತಾ ಇರ್ತಾನೆ. 9 ಗಂಟೆ ಊಟ ಮಾಡಿ ಮಲಗೋದು 11 ಗಂಟೆ ಹಿಂಗಾಗಿ ಹೋಗ್ಬಿಟ್ಟಿದ್ದೆ ರೊಟೀನು. ಹಾಗಾಗಿ
ಅಲ್ಲಿ ಏನು ಜಗಳ ಅನ್ನೋದು ಏನು ಬರ್ತಾನೆ ಇಲ್ಲ. ನನಗೆ ಒಂದ್ಸತಿ ಅನಿಸುತ್ತೆ ನಾವು ನಿಜವಾಗ್ಲೂ ಮದುವೆ ಆಗಿದ್ದೀನ ಇಲ್ವೋ ಅಂತ ನನ್ಗೆ ಈಗ ಅನಿಸ್ತಾ ಇದೆ. ಯಾಕಂತಂದ್ರೆ ಒಂದ್ಸತಿ ಜಗಳ ಮಾಡ್ಲಿದ್ದಾಗ ಹಾಗೆ ಅನಿಸ್ತಾ ಇರುತ್ತೆ ನನಗೆ. ಇಬ್ಬರೇ ಇದ್ದಲ್ಲ ಸುಮ್ಮನೆ ಜಗಳ. ಅವಾಗ ಏನಕ್ಕೆ ಜಗಳ ಮಾಡ್ತಾ ಇದ್ವಿ ಅಂದ್ರೆ ಒಂದು ವಿಷಯಕ್ಕೆ ಜಗಳ ಮಾಡ್ತಾ ಇದ್ವಿ. ಇವರು ನಾನು ಮಾತಾಡ್ಸಿದ್ರೆ ನಿಜ ಹೇಳ್ತೀನಿ ಮಾತಾಡ್ತಾನೆ ಇರಲಿಲ್ಲ. ಫೋನಲ್ಲಿ ಮುಳುಗೋಗ್ಬಿಟ್ಟಿರೋರು 24 hours ಮುಳುಗೋಗೋರು. ರಾತ್ರಿ 1 ಗಂಟೆ 2 ಗಂಟೆ ಏನು ಫೋನ್ ನೋಡೋದು. ಫೇಸ್ಬುಕ್. ಅವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿರ್ಲಿಲ್ಲ, ಬರೀ ಫೇಸ್ಬುಕ್. ನಾನೇನು ಮಾಡ್ತಿದ್ದೆ, ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಿದ್ದೆ. ಲೈಟ್ ಆನ್ ಮಾಡ್ಕೊಂಡು ಫೋನ್ ನೋಡೋರು. ಲೈಟ್ ಆಫ್ ಮಾಡ್ಕೊಂಡು ಫೋನ್ ನೋಡ್ರಿ ಅಂದರೆ ಕಣ್ಣಿದಾಗುತ್ತೆ ಅಂತ ಲೈಟ್ ಆನ್ ಮಾಡ್ಕೊಂಡು ಫೋನ್ ನೋಡ್ರಿ. ಹಾಗಾಗಿ ಫೋನ್ಸ್ಗೋಸ್ಕರ ಜಗಳ ಆಗೋದು ಮತ್ತೊಂದು ಏನಕ್ಕೂ ಇಲ್ಲ. ಅಂಥ ಸೀರಿಯಸ್ ಮ್ಯಾಟ್ರ್ ಏನು ಅಂಥದ್ದೇನು ಆಗಿಲ್ಲ ಹೇಳೋದಕ್ಕೆ ಅಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಲವ್ ಸ್ಟೋರಿ ಬ್ಲಾಗ್ ಇಷ್ಟ ಆದರೆ ಇದು ಒಂಥರ ಫ್ಯಾಮಿಲಿ ಸ್ಟೋರಿ, ಇಂಟ್ರೊಡಕ್ಷನು, ನಮ್ಮ ಲವ್ ಸ್ಟೋರಿ ಪ್ರತಿಯೊಂದು ಇದರಲ್ಲೇನೆ ಹೇಳಿದ್ದೀನಿ ನಾನು. ಹಾಗಾಗಿ ಮತ್ತೆ ಅಂತ ಹೇಳೋವಂಥದ್ದು ಏನಿಲ್ಲ. ಈ ನಮ್ಮ ಲೈಫ್ ಸ್ಟೋರಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.